ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2022 ಭಾರತದ ಇತಿಹಾಸ, ವಿಷಯ ಸಂಕೇತ 21, ಒಟ್ಟು ಪ್ರಶ್ನೆಗಳ ಸಂಖ್ಯೆ 47, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 100. ಮೊದಲನೆಯದಾಗಿ ವಿದ್ಯಾರ್ಥಿಗಳು ಸೂಚನೆಗಳನ್ನು ನೋಡಿಕೊಳ್ಳಬೇಕು. ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. 2. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭಾಗ ಡಿಯಲ್ಲಿ ಭೂಪಟದ ಪ್ರಶ್ನೆಗಳಾದ ಪ್ರಶ್ನೆ ಸಂಖ್ಯೆ 41A ಬದಲಿಗೆ ಪ್ರಶ್ನೆ ಸಂಖ್ಯೆ 41Bಯನ್ನು ಉತ್ತರಿಸುವುದು. ಇದು ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ ಅವರಿಗೆ ಭೂಪಟದ ಬದಲಾಗಿ ಈ ಒಂದು ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. 3. ಪ್ರಶ್ನೆಯ ಸೂಚನೆಗಳನ್ವಯವಾಗಿ ಉತ್ತರಿಸುವುದು. ಇದರಲ್ಲಿ ಭಾಗ ಎ, ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 10 × 1 10 ಅಂಕಗಳು. ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುವುದರಿಂದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಒಂದು ವಿಚಾರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬಹುದು, ಪ್ರಥಮ ಬಾರಿಗೆ ಈ ಬಾರಿ 10 ಪ್ರಶ್ನೆಗಳಿಗೆ, ಅಂದರೆ ಮೊದಲಿಗೆ 10 ಪ್ರಶ್ನೆಗಳನ್ನು ಮಾತ್ರ ನೀಡ್ತಾ ಇದ್ದರು. ಈ ಬಾರಿ ಪ್ರಶ್ನೆಗಳ ಸಂಖ್ಯೆಯನ್ನು 15 ನೀಡಿ ಅಲ್ಲಿ ಬೇಕಾದ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀಡುವ ಒಂದು ಅವಕಾಶವನ್ನು ಒದಗಿಸಿದ್ದು ಕೂಡ ವಿಶೇಷತವಾಗಿದೆ. ಮೊದಲನೆಯದಾಗಿ ನಾಣ್ಯಶಾಸ್ತ್ರ ಎಂದರೇನು, ಎರಡನೆಯದಾಗಿ ಯಾವ ಶಬ್ದದಿಂದ ವೇದ ಎನ್ನುವ ಪದವನ್ನು ಪಡೆಯಲಾಗಿದೆ. ಪ್ರಶ್ನೆ 3, ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. ಪ್ರಶ್ನೆ 4, ಕದಂಬ ವಂಶದ ಸ್ಥಾಪಕ ಯಾರು. ಪ್ರಶ್ನೆ 5, ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು. ಪ್ರಶ್ನೆ 6, ಹೊಯ್ಸಳರ ರಾಜ್ಯ ಲಾಂಛನ ಯಾವುದು. ಪ್ರಶ್ನೆ 7, ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರು. ಪ್ರಶ್ನೆ 8, ಹಳದಿ ಘಾಟ್ ಕದನ ಯಾವಾಗ ನಡೆಯಿತು. ಪ್ರಶ್ನೆ 9, ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಪ್ರಶ್ನೆ 10, ಸಿಖ್ಖರ ಪವಿತ್ರ ಗ್ರಂಥ ಯಾವುದು. ಪ್ರಶ್ನೆ 11, ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಪ್ರಶ್ನೆ 12, 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟರನ್ನು ಕೊಂದ ಭಾರತೀಯ ಸೈನಿಕ ಯಾರು. ಪ್ರಶ್ನೆ 13, ಅಲಿಘರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು. ಪ್ರಶ್ನೆ 14, ಆಯನೇ ವಿಸ್ತರಿಸಿ ಬರೆಯಿರಿ. ಪ್ರಶ್ನೆ 15, ಈಸೂರಿನ ಜನಪ್ರಿಯ ಘೋಷಣೆ ಯಾವುದಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿ 15 ಪ್ರಶ್ನೆಗಳನ್ನು ಗಮನಿಸಬಹುದು. ಬಟ್ ಮೊದಲನೇ ಕೆಲವೊಂದಷ್ಟು ಪ್ರಿವಿಯಸ್ ಕಡ್ಡಾಯವಾಗಿ 10 ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಿತ್ತು. ಅಲ್ಲೇ ಆಯ್ಕೆಗಳನ್ನು ನೀಡಿರಲಿಲ್ಲ. ಪ್ರಥಮ ಬಾರಿಗೆ ಈ ವರ್ಷ ನಿಮಗೆ 15 ಪ್ರಶ್ನೆಗಳನ್ನು ನೀಡಿ ಅದರಲ್ಲಿ ಬೇಕಾದ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಅವಕಾಶವನ್ನು PU ಮಂಡಳಿಯವರು ನೀಡಿದ್ದಾರೆ. ಈಗ ಭಾಗ 1ರಲ್ಲಿ ಕಂಡುಬರುವ 1 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀವಿ. ಎರಡನೆಯದಾಗಿ ಭಾಗ ಬಿ. ಭಾಗ ಬಿ, ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 10 × 2 20 ಮಾರ್ಕ್ಸ್. ವಿದ್ಯಾರ್ಥಿಗಳು ಇಲ್ಲಿ ಕೂಡ ಗಮನಿಸಬಹುದು, ಪ್ರಿವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಕೇವಲ 12 ಪ್ರಶ್ನೆಗಳನ್ನು ನೀಡ್ತಾಯಿದ್ರು, ಅಂದರೆ ಎಕ್ಸ್ಟ್ರಾ 2 ಕ್ವಶನ್ಗಳನ್ನು ನೀಡ್ತಾಯಿದ್ರು. ಅದರಲ್ಲಿ ಚಾಯ್ಸಿಂಗ್ ಮಾಡಿಕೊಂಡು ನೀವು 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕಾಗಿತ್ತು. ಈ ಬಾರಿ 15 ಪ್ರಶ್ನೆಗಳನ್ನು ನೀಡಿದ್ದಾನೆ.
ಬೇಕಾದ 10 ಪ್ರಶ್ನೆಗಳಿಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಉತ್ತರಗಳನ್ನು ಬರೆಯಬಹುದು. 16ನೆಯ ಪ್ರಶ್ನೆ, ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಪ್ರಶ್ನೆ 17, ಆರ್ಯರ ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ. ಪ್ರಶ್ನೆ 18, ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ 2 ತಿಳಿಸಿ. ಪ್ರಶ್ನೆ 19, ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಪ್ರಶ್ನೆ 20, ಪಲ್ಲವರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ತಿಳಿಸಿ. ಪ್ರಶ್ನೆ 21, ಪಟ್ಟದಕಲ್ಲಿನಲ್ಲಿರುವ ಯಾವುದಾದರೂ 2 ದೇವಾಲಯಗಳನ್ನು ಹೆಸರಿಸಿ. ಅಮೋಘ ವರ್ಷನ ಯಾವುದಾದರೂ 2 ಬಿರುದುಗಳನ್ನು ಬರೆಯಿರಿ. ಪ್ರಶ್ನೆ 23, ಅಮೀರ್ ಖುಸ್ರೋವಿನ 2 ಗ್ರಂಥಗಳನ್ನು ಹೆಸರಿಸಿ. ಪ್ರಶ್ನೆ 24, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಪ್ರಶ್ನೆ 25, ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಮಠಗಳನ್ನು ಹೆಸರಿಸಿ. ಪ್ರಶ್ನೆ 26, ಯಾವುದಾದರೂ 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ. ಪ್ರಶ್ನೆ 27, ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಪ್ರಶ್ನೆ 28, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು? ಪ್ರಶ್ನೆ 29, ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳು ಯಾರು? ಪ್ರಶ್ನೆ 30, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಭಾಗ ಬಿಯಲ್ಲಿ 15 ಪ್ರಶ್ನೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಬೇಕಾದ 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಬರೆದು 20 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಅದೇ ರೀತಿಯಾಗಿ ಭಾಗ ಸಿಯಲ್ಲಿ ಕಂಡುಬರುವ 5 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 6 ಪ್ರಶ್ನೆ 5 ಅಂಕ, ಒಟ್ಟಾರೆ 30 ಅಂಕಗಳನ್ನು ಪಡೆದುಕೊಳ್ಳಬಹುದು. 31ನೆಯ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಶ್ನೆ 32, ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ಪ್ರಶ್ನೆ 33, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವುವು? ಪ್ರಶ್ನೆ 34, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಪ್ರಶ್ನೆ 35, ಹೊಯ್ಸಳರ ಧಾರ್ಮಿಕ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ನಿರೂಪಿಸಿ. ಪ್ರಶ್ನೆ 36, ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆಯನ್ನು ನೀಡಿ. ಪ್ರಶ್ನೆ 37, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಪ್ರಶ್ನೆ 38, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಪ್ರಶ್ನೆ 39, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಪ್ರಶ್ನೆ 40, ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದ ಅಂಶಗಳಾವುವು? ವಿದ್ಯಾರ್ಥಿಗಳೇ, ಇಲ್ಲಿಯೂ ಕೂಡ ಮೊದಲಿಗೆ 8 ಪ್ರಶ್ನೆಗಳನ್ನು ನೀಡ್ತಾ ಇದ್ದರು. ಈ ಬಾರಿ 10 ಪ್ರಶ್ನೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಕೇವಲ 6 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ನೀಡಬಹುದು. ಇನ್ನು ಭಾಗ ಡಿ, ಸೂಚನೆಗಳನ್ವಯ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 41A, ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. 41A, ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆ ಬರೆಯಿರಿ. ಎ, ಹರಪ್ಪ, ಬಿ, ಪಾಟಲಿಪುತ್ರ, ಸಿ, ಹಳೆಬೀಡು, ಡಿ, ಆಗ್ರಾ, ಇ, ಹಂಪಿ, ಎಫ್, ಬಿಜಾಪುರ, ಜಿ, ಕಲ್ಕತ್ತಾ, ಎಚ್, ಶ್ರೀರಂಗಪಟ್ಟಣ, ಐ, ಮೀರತ್, ಜೆ, ಬಾಂಬೆ. ಸೊ ಇದರಲ್ಲಿ 5 ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸಿ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಬೇಕು. ಭೂಪಟದಲ್ಲಿ ಪ್ರದೇಶಗಳನ್ನು ಗುರುತಿಸುವುದಕ್ಕೆ 5 ಅಂಕ,
ಮತ್ತು ಆ ಪ್ರದೇಶದ ಕುರಿತು ಮಾಹಿತಿಯನ್ನು ಬರೆದರೆ 5 ಅಂಕ. ಅಂದರೆ ಪ್ರತಿಯೊಂದಕ್ಕೂ 2 ಅಂಕಗಳು ನಿಮಗೆ ಲಭ್ಯವಾಗುತ್ತವೆ. ಸೊ ಹಾಗಾಗಿ 5 + 5 = 10 ಮಾರ್ಕ್ಸ್. ಸೊ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಗೊಂದಲಗೊಳ್ಳುವುದು ಈ ಪ್ರಶ್ನೆಯಲ್ಲಿ. ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಕೇವಲ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಮಾತ್ರ. 41B. ಸೊ ನಾವು ಹೇಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಇದರ ಬ್ಲೈಂಡ್ ಸ್ಟೂಡೆಂಟ್ ಇದ್ದರೆ ಮಾತ್ರ ಈ ಪ್ರಶ್ನೆಗಳನ್ನು ಅವರು ಉತ್ತರಿಸುತ್ತಾರೆ. ಸೊ ಭಾಗ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 42ನೆಯ ಪ್ರಶ್ನೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಪ್ರಶ್ನೆ 43, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಪ್ರಶ್ನೆ 44, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ಪ್ರಶ್ನೆ 45, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿ. ಸೊ ಇಲ್ಲಿ ನಿಮಗೆ 4 ಪ್ರಶ್ನೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಬೇಕಾದ 2 ಪ್ರಶ್ನೆಗಳನ್ನು ನೀಡಿ 2 × 10 = 20 ಮಾರ್ಕ್ಸ್, 20 ಅಂಕಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಇನ್ನು ಭಾಗ ಎಫ್ 46ನೆಯ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ದಯಾರಾಮ್ ಸಹಾನಿ, 1ನೇ ಪರಾಂತಕ ಚೋಳ, ಇಬ್ರಾಹಿಂ ಆದಿಲ್ ಶಾ, ದಾದಾಬಾಯಿ ನವರೋಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಉಕ್ಕಿನ ಮನುಷ್ಯ, ಜಗದ್ಗುರು ಬಾದ್ಶಾಹ, ಸೋರಿಕೆ ಸಿದ್ಧಾಂತ, ಹರಪ್ಪ ಸಂಶೋಧನೆ, ಉತ್ತರ ಮೇರೂರು ಶಾಸನ. ಸೊ ಇಲ್ಲಿ ಇವುಗಳನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿಕೊಂಡು ಹೊಂದಿಸಿ ಬರೆದರೆ ನಿಮಗೆ 5 ಅಂಕಗಳು ಲಭ್ಯವಾಗುತ್ತವೆ. ಇನ್ನು ಭಾಗ ಎಫ್ ಒಳಗಡೆ 47ನೆಯ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಎ, ಚಾರ್ಲ್ಸ್ ವುಡ್ಡನ ವರದಿ. ಬಿ, ಬುದ್ಧನ ಜನನ. ಸಿ, ನರ್ಮದಾ ನದಿ ಕಾಳಗ. ಡಿ, ಬಹಮನಿ ಸಾಮ್ರಾಜ್ಯ ಸ್ಥಾಪನೆ. ಇ, ದಿನ್ ಇ ಇಲಾಹಿ. ಇಲ್ಲಿ ಕೂಡ ನೀವು ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿಕೊಂಡು ಸರಳವಾಗಿ 5 ಅಂಕಗಳನ್ನು ಪಡೆದುಕೊಳ್ಳಬಹುದು. ಈ ಒಂದು ಕಾಲಾನುಕ್ರಮಗಳನ್ನು ಸರಳವಾಗಿ ಹೇಗೆ ಜೋಡಿಸಬೇಕು, ಹೇಗೆ ಅವುಗಳನ್ನು ಗುರುತಿಸಬೇಕು ಎಂಬುದರ ಕುರಿತು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಇದೆ. ಅದನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದರೆ ನೀವು ಈಸಿಯಾಗಿ 5 ಅಂಕಗಳನ್ನು ಪಡೆದುಕೊಳ್ಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ಪದವಿ ಪೂರ್ವ ಇಲಾಖೆ ಬಿಡುಗಡೆಗೊಳಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಕೆಂಡ್ PU ಮಾಡೆಲ್ ಕ್ವೆಶ್ಚನ್ ಪೇಪರ್ 2022 ಇಂಡಿಯನ್ ಹಿಸ್ಟ್ರಿ, ಸೊ ಇಂಗ್ಲೀಷ್ ವರ್ಷನ್ನಲ್ಲಿ ಕಂಡುಬರುವಂಥ ಪ್ರಶ್ನೆ ಪತ್ರಿಕೆ ಇದು. ಸೊ ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಿ. ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಪಾರ್ಟ್ ಎಯಲ್ಲಿ ಮೊದಲಿಗೆ ಕೇವಲ 10 ಪ್ರಶ್ನೆಗಳು ಮಾತ್ರ ಇರ್ತಾ ಇದ್ದು, ಇವಾಗ 15 ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಸೊ ಅದರಲ್ಲಿ ಬೇಕಾದ 10 ಪ್ರಶ್ನೆಗಳನ್ನು ಚೂಸ್ ಮಾಡಿಕೊಂಡು ಬರೆಯಬಹುದು. ಪಾರ್ಟ್ ಎ ಪ್ರಶ್ನೆಗಳಿವು. ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಗಮನಿಸಿಕೊಳ್ಳಿ. ಪಾರ್ಟ್ ಬಿ, ಪಾರ್ಟ್ ಸಿ,
ಪಾರ್ಟ್ ಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2022 ಭಾರತದ ಇತಿಹಾಸದ ಬದಲಾವಣೆಯಾದ ಪ್ರಶ್ನೆ ಪತ್ರಿಕೆಯ ಕುರಿತು ಮಾಹಿತಿಯನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಯ ಮಾತು: ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ.